ಜನರಿಗೆ ಕಾಣಂಗಿರ ಎಲ್ಲೋಗಿದ್ದು ಇಷ್ಟೊತ್ತ ಹಾಂ ಮ್ಯಾಲೆ ಅಲ್ಲಿ ಒಬ್ಬರೇ ಇರೋಣ ಹಾಂ ಇದೆ ಅಲ್ಲಿ ಒಂದು ಕಡೆ ಆಗ್ಬಿಟ್ಟು ಮಣ್ಣಾಕೋಡ್ರಪ್ಪ ವಜ್ಜಾಗ ಚೀಲ ಹನುಮನ ನಾಡು ಸ್ವಚ್ಛವಾಗಿಡು ಹನುಮನ ನಾಡು ಸ್ವಚ್ಛವಾಗಿಡು ಹನುಮನ ನಾಡು ಸ್ವಚ್ಛವಾಗಿಡು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸ್ವಚ್ಛವಾಗಿಡು ಕಿಷ್ಕಿಂಧೆಯ ಪರಿಸರ ಸ್ವಚ್ಛವಾಗಿಡು ಕಿಷ್ಕಿಂಧೆಯ ಪರಿಸರ ಸ್ವಚ್ಛವಾಗಿಡು ಕಿಷ್ಕಿಂಧೆಯ ಪರಿಸರ ಸ್ವಚ್ಛವಾಗಿಡು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಈ ಪರಿಸರಕ್ಕೆ ನೀವು ಬರ್ತೀರಾ ಆಂಜನೇಯನ ದರ್ಶನ ಮಾಡ್ತೀರಾ ಈ ಪರಿಸರವನ್ನು ನೀವು ಹಾಳು ಮಾಡಿ ಹೋಗ್ತಾ ಇದ್ದೀರಾ ಈ ರೀತಿ ಪ್ಲಾಸ್ಟಿಕ್ ಸುತ್ತಮುತ್ತಲ ಗುಡ್ಡ ತುಂಬಿದೆ ಈಗ ಸದ್ಯ ಕಲ್ಲು ನೋಡ್ತಾ ಇದೀವಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಗುಡ್ಡ ನೋಡಲ್ಲ ಕಲ್ಲು ನೋಡಲ್ಲ ಬರೀ ಪ್ಲಾಸ್ಟಿಕ್ ನೋಡ್ತೀವಿ ದಯವಿಟ್ಟು ಬಂದಾಗ ನಿಮ್ಮ ಪ್ಲಾಸ್ಟಿಕ್ ಬಾಟಲ್ ನೀವೇ ತಗೊಂಡು ಹೋಗ್ಬೇಕೆಂದು ನಮ್ಮ ಕಿಷ್ಕಿಂಧ ಯುವ ಚರಣ ಬಳಗದಿಂದ ಕೇಳಿಕೊಳ್ತಾ ಇದ್ದೇವೆ. ನಮಸ್ಕಾರ. ನಮ್ಮ ಉತ್ಸಾಹಿ ಯುವ ಬಳಗ ಕಿಷ್ಕಿಂಧ ಚಾರಣ ಬಳಗದ ಯುವ ಸದಸ್ಯರು ಕೊಪ್ಪಳ, ಗಂಗಾವತಿ ಹಾಗೂ ಹೊಸಪೇಟೆ ಭಾಗದಿಂದ ಬಂದು ಈ ಪವಿತ್ರ ಸ್ಥಳವಾದ ಕಿಷ್ಕಿಂಧ ಅಂಜನಾದ್ರಿ ಬೆಟ್ಟದಲ್ಲಿ ನಿನ್ನೆ ಮತ್ತು ಇವತ್ತು ನಿರಂತರವಾಗಿ ಅಲ್ಲಿ ಬಿದ್ದಿರುವಂಥ ಈ ಕಸದ ರಾಶಿಯನ್ನೇ, ಪ್ಲಾಸ್ಟಿಕ್ ಕಸ ರಾಶಿಯನ್ನೇ ಆರಿಸಿ ಇಲ್ಲಿ ತಂದು ಹಾಕಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಇವ್ರು ಮಾಡಿದಂಥ ಕೆಲಸಕ್ಕೆ ನಾವು ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕಡಿಮೆನೇ. ಸೊ ಈ ಥರ ಒಂದು ಥಾಟ್, ಇಂಥ ಒಂದು ವಿಚಾರ ಬಂದಿದ್ದೆ ಭಾಳ ಖುಷಿಯ ಸಂಗತಿ. ಯಾಕಂದರೆ ಯುವಕರು ಈ ಹಾದಿಯಲ್ಲಿ ಹೋಗಬೇಕಾಗಿದೆ. ಯುವಕರು ದೊಡ್ಡವರಿಗೆ ಬುದ್ಧಿವಾದ ಹೇಳುವಂಥ ಪರಿಸ್ಥಿತಿ ಬಂದು ನಿಂತಿದ್ವಿ. ಯಾಕಂದರೆ ಇಷ್ಟು ನಾವು ಪವಿತ್ರವಾದ ಸ್ಥಳವನ್ನು ನಾವು ಸ್ವಚ್ಛಿಟ್ಕೊಳ್ಬೇಕಾಗಿದ್ದು ನಮ್ಮ ಜವಾಬ್ದಾರಿ. ಬೇರೆ ಬೇರೆ ಕಡೆ ಊರಿಂದ ಬಂದವರಿಗೆ ಈ ಸ್ಥಳ ನೋಡಿದ್ರೆ ಅವ್ರಿಗೆ ಖುಷಿ ಆಗಬೇಕು. ಸೊ ಹಾಗಾಗಿ ಭಾಳಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಸರ್ಕಾರ ತಗೋಬೇಕಾಗಿದೆ. ಈ ಪ್ಲಾಸ್ಟಿಕ್ಕನ್ನೇ ಈ ಸುತ್ತಮುತ್ತ ಒಂದು 3 ಕಿಲೋಮೀಟ್ರ್ವರೆಗೂ ಪ್ಲಾಸ್ಟಿಕ್ಕನ್ನು ಬ್ಯಾನ್ ಮಾಡಬೇಕು. ಇಲ್ಲೇ ಪ್ಲಾಸ್ಟಿಕ್ಕು ಏನು ಅವ್ರ ಮೇಲೆ ತೊಗೊಂಬರ್ತಾರೆ ಅದನ್ನೇ ಅಲ್ಲೇ ಕೌಂಟರ್ನಲ್ಲೇ ಅವ್ರನ್ನ ಎಂಟ್ರ್ ಮಾಡ್ಕೊಂಡು ಪ್ಲಾಸ್ಟಿಕ್ ಏನು ಬಾಟ್ಲು ಈ ಥರ ಅವ್ರು ವಾಪಸ್ ತೊಗೊಂಡು ಅಲ್ಲೇ ಮುಗಿಸ್ಬೇಕು. ಇನ್ ಕೇಸ್ ಅವ್ರು ಮುಗಿಸ್ಲಿಲ್ಲ ಅಂದರೆ 200 ರೂಪಾಯಿ ದಂಡ. ಏನೋ ಒಂದು ಮಾಡಲಿಲ್ಲ ಅಂದರೆ ನಾವು ಈ ಥರ ಆರಿಸಿದಂಗೆಲ್ಲ ಮತ್ತೆ ಬಂದು ಹಾಕ್ತಾರೆ. ಸೊ ಅದು ನಿರಂತರ ಪ್ರಕ್ರಿಯೆ. ಯಾಕಂದರೆ ನಾವು ಈಗ ಆಲ್ರೆಡಿ ನಗರ ಪಂಚಾಯತ್ ವತಿಯಿಂದ ಸ್ವಚ್ಛತೆ ಆಗಿದೆ,
ಆಮೇಲೆ ಲಾಸ್ಟ್ ಟೈಮು NSS ಕ್ಯಾಂಪ್ ಹುಡುಗರು ಸ್ವಚ್ಛತೆ ಮಾಡಿದ್ರಿ. ಈಗ ನೀವಂತೂ ಭಾಳಷ್ಟು ಒಳ್ಳೆ ಕೆಲಸನ ಮಾಡಿದ್ರಿ. ಇಷ್ಟಂತೂ ಸ್ವಚ್ಛ ಯಾರು ಮಾಡಿದ್ದಿಲ್ಲ. ಭಾಳಷ್ಟು ಒಳಗಡೆ ಗುಹೆಯಲ್ಲಿ ಒಳಗಡೆ ಹೋಗಿ ಪ್ಲಾಸ್ಟಿಕ್ಕನ್ನು ಆರಿಸಿ ತೆಗೆದು ಹಾಕಿದಿರಿ. ಭಾಳಷ್ಟು ಬೇಜಾರು ವಿಷಯ ಅಂದರೆ ಏನು ಬೀರ್ ಬಾಟ್ಲುಗಳು ಸಿಕ್ಕಿದಾವ ಅಂತ ಹೇಳಿದ್ರಿ, ಗುಟ್ಕಾ ಪ್ಯಾಕೆಟ್ಗಳು, ಇವೆಲ್ಲ ಈ ಪವಿತ್ರ ಸ್ಥಳದಲ್ಲಿ ಇರಬಾರ್ದು. ಸೊ ಅದೆಲ್ಲ ಬರ್ತಾ ಇದ್ದಾವೆ ಅಂದರೆ ಅಲ್ಲಿ ಕೆಳಗಡೆ ಮ್ಯಾನೇಜ್ಮೆಂಟು ಅಷ್ಟು ಸರಿಯಾಗಿ ಕಟ್ಟುನಿಟ್ಟಿನ ಕ್ರಮ ತಗೊತಾ ಇಲ್ಲ ಅಂತ ಅರ್ಥ. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮ ಜಿಲ್ಲಾಡಳಿತ, ತಾಲೂಕು ಆಡಳಿತ ತಗೋಬೇಕು. ಈ ಮೂಲಕ ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೇನೆ. ಈ ಅಂಜನಾದ್ರಿ ಪವಿತ್ರ ಸ್ಥಳ, ಯಾಕಂದ್ರೆ ನಿಸರ್ಗವೇ ದೇವರು. ನಿಸರ್ಗವನ್ನು ಕಾಪಾಡುವಂಥ ಶಕ್ತಿ, ಯುಕ್ತಿ, ಆಮೇಲೆ ಬುದ್ಧಿವಂತಿಕೆ ನಮಗಿರಬೇಕು. ಯಾಕಂದರೆ ನಾವು ಪ್ರಾಣಿ ಪಕ್ಷಿಗಳು ಇರುವಂಥ ಜಾಗವನ್ನು ಬಂದು ನಾವು ಮಲಿನ ಮಾಡಿ ಹೋಗೋದಲ್ಲ, ಅದನ್ನು ಸ್ವಚ್ಛ ಇಟ್ಟುಕೊಂಡು ಹೋಗೋದು ನಮ್ಮ ಕರ್ತವ್ಯವಾಗಿದೆ. ಆ ಕರ್ತವ್ಯದಲ್ಲಿ ಎಲ್ಲ ಸಾರ್ವಜನಿಕರು ಕೈ ಜೋಡಿಸಬೇಕು. ಮತ್ತೊಮ್ಮೆ ಏನು ನಮ್ಮ ಇಸ್ಕಿಂದ ಯುವಚಾರಣ ಬಳಗಕ್ಕೆ ಮತ್ತೊಮ್ಮೆ ಧನ್ಯವಾದ, ಅಭಿನಂದನೆ ಹೇಳಿ, ಈಗೇನು ಮಾಡಿದಲ್ಲಿ ಈ ಕಾರ್ಯ ಇಡೀ ರಾಜ್ಯಕ್ಕೆ ಮಾದರಿ ಕಾರ್ಯ ಮಾಡಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಅಭಿನಂದನೆ. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಚಾರಣ ಬಳಗ ಎಲ್ಲ ಹೊಸ ಮುಖಗಳನ್ನು ನೋಡಿ ಭಾಳ ಖುಷಿ ಆಯಿತು. ಇಷ್ಟೆಲ್ಲ ಯುವಕರು ಈ ಥರ ಸ್ವಚ್ಛತೆಗೆ ಮುಂದೆ ಬಂದು ಬೆಳಿಗ್ಗೆ 5 ಗಂಟೆ ಬಂದು ಮೇಲೆ ಹತ್ತಿ ನಮಸ್ಕಾರ ಮಾಡಿ ಹೋದ್ರೆ ಸಾಕಾಗಿದೆ ಅಂತ ಮನಸ್ಥಿತಿಯಲ್ಲಿ ನೀವು ಮೇಲೆ ಬಂದು ಎಲ್ಲ ಸ್ವಚ್ಛ ಮಾಡಿದ್ದು, ಒಳಗಡೆ ಗುಹೆಗಳಲ್ಲಿ ಹೋಗಿ, ಎಸ್ಪೆಷಲಿ 4 ಲೇಡೀಸ್ ಟೀಮ್ ಇದೆ, ನೀವೆಲ್ಲರೂ ಬಂದಿದ್ದೀರಿ. ಹೊಸಪೇಟೆ, ಆಮೇಲೆ ಗಂಗಾವತಿ, ಕಂಪ್ಲಿ, ಕೊಪ್ಪಳ, ಬೇರೆ ಬೇರೆ ಭಾಗದಿಂದ ಬಂದು ನಿಜವಾಗ್ಲೂ ಬೇರೆ ಯುವಕರಿಗೆ ನೀವು ಮಾದರಿಯಾಗಿದ್ದೀರಿ. ನೇಚರ್ ಈಸ್ ಗಾಡ್ ಅಂತ ಹೇಳ್ತೀವಿ ನಾವು, ನಿಸರ್ಗವೇ ದೇವರು ಅಂತ ನಂಬ್ಕೊಂಡು ಬಂದವರು ನಮ್ಮ ದೇಶದಲ್ಲಿ. ಇದು ಒಂದು 20 ವರ್ಷದಿಂದ ಜನಸಂದಣಿ ಕಡಿಮೆ ಇತ್ತು, ಸ್ವಚ್ಛತೆ ನೀತಿ ಇದು ಯಾವುದು ಕಿಸ್ಕಿಂದ ಅಂಜನಾದ್ರಿ ಪರ್ವತ ಯಾವಾಗ ಜನಸಂದಣಿ ಜಾಸ್ತಿ ಆಯಿತು, ಆಮೇಲೆ ಹನುಮಮಾಲ ಬೇರೆ ಬೇರೆ ಕಾರ್ಯಕ್ರಮದಿಂದ ಲಕ್ಷಾಂತರ ಜನರು ಬರ್ತಾ ಇದ್ದಾರೆ. ಲಕ್ಷಾಂತರ ಜನರು ಯಾರು ಬರ್ತಾರೆ ಅಂದರೆ ಗಂಗಾವತಿ, ಹೊಸಪೇಟೆ, ಕಂಪ್ಲಿಯಿಂದ ಬರಲ್ಲ, ಬೇರೆ ಭಾಗದಿಂದ ಬರ್ತಾರೆ. ಬೇರೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಿದ್ದರಿಂದ ಆ ಹಬ್ಬಗಳ ಗುಡ್ಗ ತಿನ್ಬೋದು, ಆಮೇಲೆ ಏನಾರು ಚೆಲ್ಲಾಡಿ ಹೋಗ್ಬೋದು. ಒಳಗಡೆ ದೇವರ ಗುಡಿ ಒಳಗೆ, ಗರ್ಭಗುಡಿ ಒಳಗೆ ಹೋದ ಪವಿತ್ರತೆ ದೇವ್ರನ್ನ ನೆನೆಸ್ಕೊಂತೀವಿ. ಕೆಳಗಡೆ ಮಾತ್ರ ನಾವು ತಲೆ ಕೆಡ್ಸೋಣಲ್ಲ, ಅದು ನಮ್ಮ ಮನಸ್ಥಿತಿ ಇದೆ. ಸೊ ಅದನ್ನು ನಾವು ಬದಲಾಯಿಸ್ಬೇಕು. ದೇವರು ಎಲ್ಲ ಕಡೆ ಇದ್ದಾನೆ ಅಂತ ನಮ್ಮ ತಲೆಯಲ್ಲಿ ಬರಬೇಕು. ಇದೆಲ್ಲ ಪವಿತ್ರ ಸ್ಥಳ. ಕಿಸ್ಕಿಂದ ಭಾಗ ಏನಿದೆ, ಕಿಸ್ಕಿಂದ ಕಾಂಡ ಏನೊಂದು 50-30 ಸರೌಂಡಿಂಗ್ ಇದೆ, ಇದೆಲ್ಲ ಪವಿತ್ರ ಗುಟ್ಕಾ ಆಗಿರ್ಬೋದು, ಸಿಗರೇಟ್ ಪ್ಯಾಕೆಟ್ ಆಗಿರ್ಬೋದು, ಏನು ಯಾವುದೇ ಪ್ಯಾಕೆಟ್, ಲೇಸ್ ತಿನ್ ಪ್ಯಾಕೆಟ್ ಆಗಿದೆ, ಅವನು ಏನು ಅವ್ರು ಯೂಸ್ ಮಾಡ್ತಾರೆ ಅದನ್ನು ಅವ್ರ ಜೇಬ್ನಲ್ಲೇ ಇಟ್ಕೋಬೇಕು. ಆಮೇಲೆ ಮೇಲೆ ಬರಬೇಕಾದ್ರೆ ಅವ್ರಿಗೆ ಯಾವುದೇ ಅಲ್ಲಿ ಕೌಂಟರ್ನಲ್ಲಿ ಕಂಪಲ್ಸರಿ ಅವ್ರನ್ನ ಚೆಕ್ ಮಾಡಿ ಬಿಡ್ಬೇಕು. ಮೇಲೆ ಯಾವುದೇ ರೀತಿ ಯಾವುದೇ ಪ್ಯಾಕೆಟ್ಗಳು, ಸಿಗರೇಟು, ಗುಟ್ಕಾ ಈ ಥರ ಯಾವುದೇ ಪ್ಯಾಕೆಟ್ಗಳನ್ನು ಅವರು ಮೇಲೆ ತರೋ ಹಾಗಿಲ್ಲ. ಅಲ್ಲೇ ಅವ್ರನ್ನ ಒಂದು ಕ್ಯಾರಿ ಬ್ಯಾಗ್ ತಮ್ಮ ಏನು ಐಟಮ್ಸ್ ಇದಾವೆ ಅಲ್ಲೇ ಕಟ್ಟಿ, ವಿಧಾನಸೌಧ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲ ಕಟ್ಟಿ ನಾವು ಖರ್ಚಿನಲ್ಲಿ ಕಟ್ಟಿ ಒಳಗಡೆ ಬಿಡ್ತಾರೆ, ಹಿಂಗೆ ಬಿಡಲ್ಲ. ಅದು ಪವಿತ್ರ ಅಂತ. ಸೊ ಇದು ಯಾಕೆ ನಮ್ಮ ಅಂಜನಾದ್ರಿ ಪವಿತ್ರ ಅಂತ ಜನರು ತಿಳ್ಕೊಂತ ಇಲ್ಲ ಅಂತ. ಸೊ ಆ ಥರ ಎಲ್ಲವನ್ನು ಕಟ್ಟಿ ಮೇಲೆ ಬರಬೇಕು. ನಂತರ 2-3 ಸಲ ಚೆಕ್ಕಿಂಗ್ನೇ ಇರಬೇಕು. ಆಮೇಲೆ ಪ್ರತಿಯೊಂದು 100 ಸ್ಟೆಪ್ಸ್ಗೆ ಕುಡಿಯ ನೀರು ವ್ಯವಸ್ಥೆ, ಮಜ್ಜಿಗೆ ವ್ಯವಸ್ಥೆ, ಎಳ್ನೀರು ಅದೇ ಒಂದೇ ಕೌಂಟರ್ನಲ್ಲಿ ಇರಬೇಕು. ಅಲ್ಲೇ ಅವರು ಡಸ್ಟ್ಬಿನ್ನಲ್ಲಿ ಹಾಕಬೇಕು. ಸೊ ನಂತರ ಕ್ಯಾಮ್ರಾಗಳನ್ನು ಕ್ಯಾಮ್ರಾಗಳನ್ನು ಅಳವಡಿಸ್ಬೇಕು. ಈ ಕಡೆ 2 ಕಡೆ, ಮುಂಭಾಗ ಮತ್ತು ಹಿಂಭಾಗ. ಆಮೇಲೆ ಯಾವುದೇ ಈ ಥರ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೆಯಂಗಿಲ್ಲ. ಸೊ ಕ್ಯಾಮ್ರಾ ಅಳವಡಿಕೆ, ಆಮೇಲೆ ಡಸ್ಟ್ಬಿನ್ಗಳು ಜಾಸ್ತಿ ಆಗಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು. ಇವೆಲ್ಲ ಬೇಸಿಕ್. ಯಾಕಂದರೆ ನಮ್ಮ ಇಲ್ಲಿ ಸಿಕ್ಕಾಪಟ್ಟೆ ಇನ್ಕಮ್ ಜನರೇಟ್ ಆಗ್ತಾ ಇದೆ. ಹಾಗಾಗಿ ತಾಲೂಕು ಆಡಳಿತಕ್ಕೆ ಇದೇನು ದೊಡ್ಡ ವಿಷಯ ಅಲ್ಲ. ಓನ್ಲಿ ಕಲೆಕ್ಷನ್ ಆಗಿದೆ 10-20% ಸ್ವಚ್ಛತೆಗಾಗಿ ಉಪಯೋಗ ಮಾಡಿದ್ರೆ ಇದು ಅದ್ಭುತವಾಗಿ ಪ್ರವಾಸಿ ತಾಣ ಆಗುತ್ತೆ. ಸ್ವಚ್ಛತೆ ಇದ್ದರೆ ಇನ್ನಿಷ್ಟು ಜನರು ಬರ್ತಾರೆ. ಇದು ಭಾಳ ಚೆನ್ನಾಗಿದೆ, ಹೋಗೋಣಂತ. ಸೊ ಅದನ್ನು ಇನ್ನೊಂದು ಏನು, ಈ ಗುಡ್ಡಗಾಡು ಪ್ರದೇಶದಲ್ಲಿ ಒಮ್ಮೆ ನೀವು ಎಸೆದು ಬಿಟ್ರೆ ಗಾಜಾಗಲಿ, ಬಾಟ್ಲುಗಳಾಗಲಿ ಒಳಗಡೆ ಹೋಗಿ 2 ಕಲ್ಲಿನ ನಡುವೆ ಒಳಗಡೆ ಹೋಗಿ ತೆಗೆಯೋದು ಭಾಳ ಕಷ್ಟ. ಸೊ ಅದನ್ನೆಲ್ಲ ಇವರು ಎಲ್ಲ ನಾವು ಅರ್ಥ ಮಾಡ್ಕೋಬೇಕು. ನೀವೆಲ್ಲ ನಿಜವಾಗ್ಲೂ ಬೇರೆ ಬೇರೆ ಊರಿಂದ ಬಂದು ಇಷ್ಟೆಲ್ಲ ಮಾಡ್ತಾ ಇರೋದು ಆ್ಯಕ್ಚುಲಿ ಭಾಳಷ್ಟು
ಹೆಮ್ಮೆ ವಿಷಯ. ನಾನು ದುರ್ಗಮಾಳನ್ನು ಸ್ವಚ್ಛ ಮಾಡುವಾಗ ನಾನು ಅದಕ್ಕೆ ಫಸ್ಟು ಇಳಿದು ಸ್ಟಾರ್ಟ್ ಮಾಡಿದ್ದೆ. ಅದು ಭಾಳ ಹೊಲಸು ಜಾಗ. ಆ ಜಾಗದಲ್ಲಿ ಇಳಿದು ಮಾಡಬೇಕಾದ್ರೆ ನಮಗೂ ಅದೇ ಥರ ಅಂದ್ರೆ ಇದು ಆಗಲ್ಲ, ಸುಮ್ಮನೆ ಆಗಲಾರದ ಕೆಲಸ, ಇದು ಯಾಕೆ ಮಾಡ್ತಾ ಇದ್ದು ಅಂತ. ಸೊ ತದನಂತರ ನನಗೆ ಫಸ್ಟ್ ಡೇ ಇದೇ ಥರ ಭಾಳ ಜನ ಇದ್ದರು. ನಂತರ ಕಡಿಮೆ ಆಗ್ತಾ ಹೋದ್ರು. ಕೊನೆಗೆ ನಾವೇನು ಮಾಡಿದ್ವಿ, ಇದು ಕೆಲಸ ಆಗಲ್ಲ. ಸೊ ಅವಾಗ ನಮ್ಮ ಕಳ್ಕೊಂಡ್ಗೌಡ್ರು ಅವರೆಲ್ಲ ಬಂದು JCBಯಿಂದ 3 ತಿಂಗಳ ನಾವು ಸ್ವಚ್ಛ ಮಾಡಿಸಿದ್ವಿ. ಕಂಪ್ಲೀಟ್ ದುರ್ಗಮಾಳನ್ನು ಸ್ವಚ್ಛ ಮಾಡಿಸಿದ್ವಿ. 34 ಲಕ್ಷ ರೂಪಾಯಿದಲ್ಲಿ ಆ ದುರ್ಗಮಾಳ ಸ್ವಚ್ಛ ಮಾಡಿದ್ವಿ. ಅದು ಸರ್ಕಾರ 1.5 ಕೋಟಿ ರೂಪಾಯಿ ಟೆಂಡರ್ನ ಹಾಕಿದ್ವಿ. 1.5 ಕೋಟಿಯಲ್ಲಿ ನಾವು ಸ್ವಚ್ಛ ಮಾಡ್ತೀವಿ ಅಂತ. ನಾವು 35 ಲಕ್ಷ ರೂಪಾಯಿದಲ್ಲಿ ಆ ಟೋಟಲ್ ದುರ್ಗಮಾಳವನ್ನು ಸ್ವಚ್ಛ ಮಾಡಿದ್ವಿ. ನಾವು ಮನಸ್ಸು ಮಾಡಿದ್ರೆ ಆಗಲಾರ್ದು ಏನೂ ಇಲ್ಲ, ಎಲ್ಲವೂ ಆಗುತ್ತವೆ. ಹಾಗಾಗಿ ಇದೇನಿದೆ ನಿಮಗೆಲ್ಲ ಗೊತ್ತಾಯ್ತು ಏನು ಸಮಸ್ಯೆ ಇದೆ. ನಾನೀಗ ನಿನ್ನೆ ತಹಸೀಲ್ದಾರ್ ಸರ್ ಕೂಡ ಮಾತಾಡಿದ್ದೀನಿ, ನಾಳೆ ಸಿಗ್ತಾರೆ. ನೀವೆಲ್ಲ ತಂಡದವ್ರು ಬರ್ರಿ, ತಹಸೀಲ್ದಾರ್ ಅವ್ರು ಹೇಳಿದಾರೆ ಬರ್ರಿ ಮಾತಾಡೋಣ ಅಂತ ಹೇಳಿದ್ರೆ ಅವ್ರಿಗೂ ಮಾತಾಡೋಣ, EO ಅವ್ರಿಗೂ ಮಾತಾಡೋಣ. ಆಮೇಲೆ ನಮ್ಮ ಜನಾರೆಡ್ಡಿ ಅವರು ಈಗ ಶಾಸಕರಿದ್ದಾರೆ, ಅವರು ಇದರ ಬಗ್ಗೆ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಅವ್ರಿಗೆ ಕನಸಿದೆ, ಅವ್ರಿಗೂ ಮಾತಾಡೋಣ. ನಂತರ 13ನೇ ತಾರೀಕು ಮಿನಿಸ್ಟ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ತಂಗಡಿಯವರು 13ನೇ ತಾರೀಕು ನಮ್ಮ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಅವತ್ತು ಒಂದು ಲೆಟರ್ ರೆಡಿ ಮಾಡಿರಿ, ಅವತ್ತು ಅವ್ರಿಗೆ ಭೇಟಿ ಆಗೋಣ. ಒಟ್ಟು ಈಗ ಮೊದಲು ಈ ಆಡಳಿತ ಚುರುಕಾಗಬೇಕಂದ್ರೆ ನಾವು ತಹಸೀಲ್ದಾರ್ಗೆ, EO ಅವರಿಗೆ ಮತ್ತು MLA ಅವರಿಗೆ, ಆಮೇಲೆ ಮಿನಿಸ್ಟ್ರಿಗೆ ಇವ್ರನ್ನ ಫಸ್ಟ್ ಅಪ್ರೋಚ್ ಮಾಡಿದ್ರೆ ಡೆಫಿನೆಟ್ಲಿ ಅವ್ರಿಗೆ ಇದಕ್ಕೊಂದು ಪರಿಹಾರವನ್ನು ಕಂಡು ಹಿಡಿತಾರೆ. ಆಮೇಲೆ ಇದಕ್ಕೇನು ಭಾಳ ದೊಡ್ಡ ಆಗಲಾರ್ದ ಇಂಪಾಸಿಬಲ್ ಏನಿಲ್ಲ, ಇದು ಭಾಳ ಸರಳ ಇದೆ. ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರ ಜೊತೆ ಕ್ಯಾಮ್ರಾಗಳ ಅಳವಡಿಕೆ, ಕುಡಿಯೋ ನೀರಿನ ವ್ಯವಸ್ಥೆ, ಬೇಸಿಕ್ ವ್ಯವಸ್ಥೆಯನ್ನು ಇಲ್ಲಿ ಮಾಡಬೇಕು. ಅವಾಗ ಮಾತ್ರ ಇದನ್ನ ಸ್ವಚ್ಛಾಗಿ ಇಟ್ಕೊಳ್ಳೋಕ್ಕೆ ಇದೆ. ಲಕ್ಷಾಂತರ ಜನರು ಬರ್ತಾರೆ. ಆಮೇಲೆ ಸ್ವಲ್ಪ ಜನರು ಫಾಸ್ಟ್ ತಪ್ಪು ಕಲ್ಪನೆಗಳದ ಹನುಮ ಮಾಲೆ ಹಾಕಿ, ಆಮೇಲೆ ಹನುಮ ಮಾಲೆಗಳನ್ನು ಅಲ್ಲೆಲ್ಲಿ ಬಿಸಾಕಿ ಅಲ್ಲೆಲ್ಲಿ ಕಟ್ಟಿ ಪರಿಸರನ ಹಾಳು ಮಾಡಿ ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಜಾಗೃತಿ ವಹಿಸಬೇಕು. ಹನುಮ ಮಾಲೆಗಳನ್ನು ವಿಸರ್ಜನೆ ಮಾಡ್ಬೇಕಾದ್ರೆ ಅದು ಒಂದು ಪಾಯಿಂಟನ್ನು, ಒಂದು ಜಾಗವನ್ನು ಫಿಕ್ಸ್ ಮಾಡಿ ಅಲ್ಲೇ ಅದನ್ನು ಇಡೋದು. ಆಮೇಲೆ ಅದನ್ನು ಹನುಮ ಮಾಲೆ ನೀವು ಇಲ್ಲೇ ವಿಸರ್ಜನೆ ಮಾಡ್ಬೇಕಂತ ಏನಿಲ್ಲ, ನಿಮ್ಮ ಮನೆಗೆ ಹೋಗಿ ಜಗಲಿ ಮುಂದಿಟ್ಟು ಪೂಜೆ ಮಾಡೋದು. ನಮ್ಮ ದೇವರು ಎಲ್ಲ ಕಡೆ ಅದನ್ನಂತ ನಾವು ಕಲ್ಪನೆಯಲ್ಲಿ ಇಟ್ಕೋಬೇಕಾಗುತ್ತೆ. ಯಾವತ್ತೂ ಪ್ರಕೃತಿಯನ್ನು ಹಾಳು ಮಾಡೋದಿದೆಯಲ್ಲ, ಅದು ಭಾಳ ದೊಡ್ಡ ತಪ್ಪು. ಆ ಥರ ಯಾರೂ ಕೈ ಹಾಕಬಾರ್ದು. ನೀವೆಲ್ಲರೂ ಬಂದಿದ್ದೀರಿ, ನಿಮ್ಮ ಜೊತೆ ನಾವು ನಮ್ಮ ಗಂಗಾವತಿ ಚಾರಣ ಬಳಗ ಎಲ್ಲ ಸದಸ್ಯರು ನಿಮಗೆ ನಿಮ್ಮ ಜೊತೆ ಇರ್ತೀವಿ. ನಮ್ಮ ಹಿರಿಯರಾದ ಡಾಕ್ಟರ್ ಶಾಂಭವಿ ಕುಲಕರ್ಣಿ ಅವರು, ಹಲವಾರು ಹಿರಿಯರಿದ್ದಾರೆ. ಅವರು ಡಾಕ್ಟರ್ ಅಮರ್ ಪಾಟೀಲ್ ಅವರಿದ್ದಾರೆ, ಅವರು ಒಂದು ಕವನ ಬರೆದಿದ್ವಿ ಸ್ವಚ್ಛತೆ ಬಗ್ಗೆ, ಅವರೆಲ್ಲ ಇದ್ದಾರೆ. ನಿಮಗೆ ಯಾವಾಗಲೂ ನಾವು ಸಪೋರ್ಟ್ ಕೊಡ್ತೀವಿ. ನಿಮಗೆ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ನಮಗೆ ಇಲ್ಲೇ ಕರೆದು ಮಾತನಾಡಲು ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ, ನಿಮ್ಮ ಏನು ಸಂಖ್ಯೆ ಇದೆ ಇವತ್ತು ಇನ್ನೂ ಪ್ರತಿ ಚಾರಣದಲ್ಲಿ ಪ್ರತಿ ಕೆಲಸದಲ್ಲಿ ಹೆಚ್ಚಾಗ್ತಾ ಹೋಗಲಿ. ನಿಮ್ಮ ಏನು ಸ್ವಚ್ಛತೆ, ಭಾಳಷ್ಟು ಸ್ಮಾರಕಗಳು ಬರೀ ಇದೊಂದಲ್ಲ, ಕನಕಗಿರಿ ಸ್ಮಾರಕಗಳು, ಭಾಳಷ್ಟು ಅಳಿವಿನಂಚಿನಲ್ಲಿ ಬಂದಿದೆ. ಭಾಳಷ್ಟು ಅಲ್ಲೇ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಅವೆಲ್ಲ ವಿಸಿಟ್ ಮಾಡಿ ಅವನ ಸ್ವಚ್ಛತೆ ಇಡಲಿಕ್ಕೆ ನೀವೆಲ್ಲರೂ ಕಂಕಣಬದ್ಧವಾಗಿ ನಿಂತು ಆ ಕಾರ್ಯವನ್ನು ಯಶಸ್ವಿ ಮಾಡಿರಿ. ಈ ಚಾರಣ ಬಳಗ ಇಡೀ ರಾಜ್ಯಕ್ಕೆ ಮಾದರಿ ಚಾರಣ ಬಳಗಾಗಿ, ಯುವ ಚಾರಣ ಬಳಗಾಗಿ ಹೊರಮಲಿ ಅಂತ ಹೇಳ್ತಾ ನಿಮಗೆಲ್ಲರೂ ಶುಭವಾಗಲಿ ಅಂತ ಹೇಳಿ ನಾನು ಮಾಡ್ತೀನಿ. ಇದನ್ನೆಲ್ಲ ನೋಡಿ ನಿಮಗೆ ಅನಿಸಿಕೆ ಏನು, ಜನಕ್ಕೆ ಏನು ಎಚ್ಚರಿಕೆಗಳು? ಜನಕ್ಕೆ ಎಚ್ಚರಿಕೆ ಏನಿಲ್ಲ, ಮನವರಿಕೆ ಆಗಬೇಕು. ಯಾಕಂತಂದರೆ ತುಂಬ ನಾವೇ ನೋಡ್ತಾ ಇದ್ದೀವಿ, ಎಷ್ಟೊಂದು ಪ್ಲಾಸ್ಟಿಕ್ಗಳನ್ನ ನಾವು ಯೂಸ್ ಮಾಡಿ ಬಿಟ್ಟಿರೋ ಪ್ಲಾಸ್ಟಿಕ್ ಇಲ್ಲೆಲ್ಲ ಇಷ್ಟೆಲ್ಲ ಗಾರ್ಬೇಜ್ ಥರ ಹಾಕಿದ್ದೀವಿ. ಯಾಕಂದರೆ ಸುಮಾರು ನಿನ್ನೆಯಿಂದ ಶುರು ಮಾಡಿದ್ದೀವಿ ಈ ಸ್ವಚ್ಛತಾ ಕಾರ್ಯ, ಅಷ್ಟಿಂದ ಯುವ ಚಾರಣ ಬಳಗದಿಂದ. ಏನಕ್ಕಂದರೆ ಎಷ್ಟೊಂದು ನಾವು ಪ್ಲಾಸ್ಟಿಕ್ ಬಂದ್ವಿ, ಕಸ ಹಾರಿಸೋಣ ಅಂತ ಬಂದ್ವಿ, ಸ್ವಚ್ಛ ಮಾಡೋಕ್ಕೆ ಬಂದ್ವಿ. ಬಟ್ ನಾವು ನೋಡಿದ್ವಿ ಒಂದು ದಿನ ಬರೀ ನಮಗೆ ಪ್ಲಾಸ್ಟಿಕ್ಕನ್ನು ಕಂಡು ಕೆಳಗಡೆ ಪ್ಲಾಸ್ಟಿಕ್ ಪ್ರೆಷರ್ ಥರನೇ ಇತ್ತು. ನಮಗೆ ಎಷ್ಟೊಂದು ಇತ್ತು, ಅಷ್ಟೊಂದು ಪ್ಲಾಸ್ಟಿಕ್ ಬಾಟಲ್ಸ್ಗಳು ಸಿಕ್ಕಾಪಟ್ಟೆ ಕೆಳಗಡೆ ಗುಹೆದಲ್ಲಿತ್ತು. ಯಾಕಂತಂದರೆ ತುಂಬ ಪ್ಲಾಸ್ಟಿಕ್ ತೊಗೊಂಡು ಕೆಳಗಡೆ ಬಿಸಾಕ್ತಾ ಇದ್ದಾರೆ. ಆಮೇಲೆ ಯೂಸ್ ಮಾಡಿದ್ದು ಯಾವುದೇ ಡಸ್ಟ್ಬಿನ್ಗಳೇನು ಹಾಕ್ತಿಲ್ಲ, ಡಸ್ಟ್ಬಿನ್ಗಳಿಗೂ ಕೆಲವೊಂದಿಷ್ಟು ಇದ್ರೂ ಕೂಡ ಹಾಕ್ತಾ ಇಲ್ಲ. ಸೊ ಜನರು ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಇದಕ್ಕೆ ಮುಂದಕ್ಕೆ ಕ್ರಮಗಳು ಏನಂತಂದ್ರೆ ಜನರು ಮನವರಿಕೆ ಆಗಬೇಕು, ಜನರಿಗೆ ಬುದ್ಧಿ ಬರಬೇಕು. ಯಾಕಂತಂದರೆ ಅವರು ಈಗ ಬರ್ತಾರೆ, ಇದು ಫಸ್ಟಿಗೆ ಇದು ನೇಚರ್ ಅಂತ ಅವ್ರಿಗೆ ಮನವರಿಕೆ ಆಗಬೇಕು. ನಿಸರ್ಗ ಇಂಪಾರ್ಟೆಂಟ್ ಇರುತ್ತೆ. ನೇಚರಿಗೆ ಮರ್ಯಾದೆ ಕೊಟ್ಟರೆ ನಾವು ಉಳಿತೀವಿ ಅಲ್ವಾ. ಸೊ ಅದು ನೇಚರ್ ಬ್ರೇಕ್ ಚೇಂಜ್ ಕಟ್ ಮಾಡಿದರೆ ಆಗಲ್ಲ ಮುಂದಕ್ಕೆ. ಅದಕ್ಕೆ ನೇಚರ್ಗೆ ಪರಿಸರವನ್ನು ಮುಖ್ಯ ಪ್ರಾಮುಖ್ಯತೆ ಕೊಡಬೇಕು. ಏನೇ ಇರಲಿ ಅದು ನಾವು ಮನೆಗೆ ತೊಗೊಂಡೋಗಿ ಹಾಕೋಣ. ಇದನ್ನೇ ನಾವು ಇದೇ ಮನೆಯಲ್ಲಿ ಇದ್ರೆ ಯಾವ ಥರ ಇರುತ್ತೆ ಅಲ್ವಾ. ಪ್ರಪಂಚದ ಮನೆ ಅಂತೀವಿ, ಸ್ನೇಹಿತರಿಗೆ ಅರ್ಥ ಆಗಬೇಕು, ಅದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ದಯವಿಟ್ಟು ಯಾವುದೇ ತರಹದ ಈ ಥರ ಪ್ಲಾಸ್ಟಿಕ್ ಬ್ಯಾನ್ ಮಾಡಿಬಿಡಿ, ಪ್ಲಾಸ್ಟಿಕ್ ಯೂಸ್ ಮಾಡೋಕೆ ಹೋಗಬೇಡಿ. ಏನಕ್ಕಂದರೆ ಪ್ಲಾಸ್ಟಿಕ್ ಇದ್ದಷ್ಟು ಒಂದು ಕೆಟ್ಟ ವಸ್ತು ಈ ಭೂಮಿ ಮೇಲೆ ಇಲ್ಲ. ದಯವಿಟ್ಟು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡೋಕೆ ಹೋಗಬೇಡಿ. ಆಮೇಲೆ ಇಲ್ಲಿ ಸರೌಂಡಿಂಗ್ಸ್ ಒಂದು ಕಿಲೋಮೀಟರ್ ಇಲ್ಲ ಅಥವಾ 500 ಮೀಟರ್ 300 ಮೀಟರ್ ಸರೌಂಡಿಂಗ್ಸಲ್ಲಿ ಯಾವುದೇ ಪ್ಲಾಸ್ಟಿಕ್ಗಳನ್ನು ಬಳಸಬಾರ್ದು. ಸೊ ಇಲ್ಲಿ ಬೇಕಾದ್ರೆ ನೀರಿನ ವ್ಯವಸ್ಥೆ ಮಾಡಬೇಕಾಗಿರುತ್ತೆ. ಸೊ ಅದೊಂದು ಇಂಪಾರ್ಟೆಂಟು.
ಆಮೇಲೆ ಇನ್ನೊಂದೇನಂತಂದರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಇಲ್ಲ ಇಲ್ಲಿ ನಮ್ಮ ಇದರಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿ. ಸೊ ನೋಡ್ಬೋದು ಎಲ್ಲ ಅಲ್ಲೆಲ್ಲ ಇದು ಕಾಯಿಗಳನ್ನೆಲ್ಲ ಹೊರಬಿಟ್ಟಿದ್ದಾರೆ, ರಾಶಿಗತೆ ಬಿದ್ದಿದ್ದಾವೆ. ರಾಶಿ. ಆಮೇಲೆ ನೋಡ್ಬೋದು ಗಿಡಕ್ಕೆಲ್ಲ ಇದು ಹಾಕಿದರೆ ನೋಡಿ, ಇಲ್ಲಿ ವಾಟರ್ಗೆ ಕೂಡ ನೀರಿಲ್ಲ, ಹಾಕಿದರೆ ಅದನ್ನ ದಯವಿಟ್ಟು ಒಂದು ಎಲ್ಲ ಫೆಸಿಲಿಟೀಸ್ ಇಟ್ಕೊಂಡು ಅದನ್ನ ಮಾಡ್ಕೊಳ್ಳಿ. ಯಾಕಂತಂದ್ರೆ ಪ್ರಕೃತಿಗೆ ನದಿಯೊಳ ಹಾಕೋದು ಪರ್ವತದಲ್ಲೆಲ್ಲ ಹಾಕ್ತಾರೆ, ಅದು ಏನಾಗ್ತದೆ ಅಲ್ಲಿ ಜಲಚರಗಳಿಗೆ ಬಹಳ ಎಫೆಕ್ಟಿವ್ ಆಗ್ತಾ ಇದೆ. ದಯವಿಟ್ಟು ಇದು ಬಹಳ ಸೀರಿಯಸ್ ಕನ್ಸರ್ನ್. ಇದು ನೇಚರ್ ಆಯ್ತಂತಂದ್ರೆ ಮುಗಿತದ್ದು. ಅಲ್ಲೆಲ್ಲ ಎಷ್ಟೊಂದು ಬಟ್ಟೆಗಳು ಬಿದ್ದಿದೆ. ಏನಾಗ್ತದೆ ಅಂತಂದ್ರೆ ಎಷ್ಟು ಇದು ಏನು ಕೇಸರಿ ಬಟ್ಟೆಗಳನ್ನು ಹಾಕಿ ಅದನ್ನ ಇಸಿ ಅದೇನಾಗುತ್ತೆ ಅಂತಂದ್ರೆ ನಮ್ಮಲ್ಲೇ ನಾವು ಇರುವಂತಹ ಒಂದು ಎಷ್ಟು ಒಳ್ಳೆ ಸಂಪತ್ತು ನೇಚರ್ನ ಕೆಡಿಸ್ತಾ ಇದ್ದೇವೆ. ಅದರಿಂದ ಎಷ್ಟೊಂದು ಮೀನುಗಳಿಗೆ ತೊಂದರೆ ಆಗ್ತದೆ, ಎಷ್ಟೊಂದು ಜಲಚರ ಜೀವಿಗಳಿಗೆ ತೊಂದರೆ ಆಗ್ತದೆ. ಸೊ ದಯವಿಟ್ಟು ನಮಗೆ ನಾವು ಮಾಡ್ಕೊಂಡಂಗೆ ನಾವೇ ವಿನಾಶದಲ್ಲಿ ಅಂಚಿನಲ್ಲಿ ಇದ್ದೀವಿ ಈಗ. ಸೊ ದಯವಿಟ್ಟು ನಮ್ಮ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ, ಕೊಪ್ಪಳ ಜಿಲ್ಲಾಡಳಿತ ಮತ್ತು ಗಂಗಾವತಿ ತಾಲೂಕು ಆಡಳಿತ, ಆಮೇಲೆ ಮಾನ್ಯ ಶಾಸಕರು, ಆಮೇಲೆ ಇಲ್ಲಿರುವಂತಹ ಎಲ್ಲ ಮುಖ್ಯ ಪದಾಧಿಕಾರಿಗಳು ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಅಥವಾ ಮತ್ತು ಮುಜರಾಯಿ ಇಲಾಖೆ ಅವರಿಗೆಲ್ಲರಿಗೂ ಮನವಿ ಮಾಡಿಕೊಳ್ಳುತ್ತೇನೆ ಅಂತಂದ್ರೆ ದಯವಿಟ್ಟು ಈ ಪ್ರದೇಶವನ್ನು ದಯವಿಟ್ಟು ಧಾರ್ಮಿಕವಾಗಿರುವಂತಹ ಪ್ರದೇಶವನ್ನ ನೀವು ವೇಸ್ಟ್ ಮ್ಯಾನೇಜ್ಮೆಂಟ್ ಘಟಕಗಳನ್ನು ಸ್ಥಾಪಿಸಿ, ಕಸ ವಿಲೇವಾರಿಯನ್ನು ನೀಟಾಗಿ ಮಾಡಿ, ಹಸಿ ಕಸ, ಒಣ ಕಸ, ಪ್ರತಿಯೊಂದು ಎಷ್ಟು ಕಸಗಳನ್ನು ಜನರೇಟ್ ಆಗ್ತದೆ ದಯವಿಟ್ಟು ಇಲ್ಲಿರುವಂತಹ ನಮ್ಮ ಮಾನ್ಯ ಪಂಚಾಯತಿ ಆನೆಗುಂದಿ ಪಂಚಾಯತಿ ಅಂತ ಬರುತ್ತೆ ಅನ್ಸುತ್ತೆ ಇದು. ಸೊ ದಯವಿಟ್ಟು ಆ ಪಂಚಾಯತಿಯಲ್ಲಿರುವಂತಹ ಅಧ್ಯಕ್ಷರು ಆಮೇಲೆ ಇರುವಂಥವ್ರು ಎಲ್ಲರೂ ಕೂಡ ದಯವಿಟ್ಟು ಅದನ್ನ ಒಂದು ಒಳ್ಳೆ ಪ್ರಗತಿಯತ್ತ ತಗೊಂಡು ಹೋಗ್ರಿ. ಸೊ ಸುಮಾರು ಒಂದು ತಿಂಗಳಿಗೆ ನಮಗೇನಿಲ್ಲ ಅಂತಂದ್ರೆ ಇದು ಐ ಥಿಂಕ್ ಇದು ಎ ಗ್ರೇಡ್ ದೇವಸ್ಥಾನ ಅನ್ಕೋತೀನಿ. ಸೊ ಎ ಗ್ರೇಡ್ ಎಲ್ಲ ಅಥವಾ ಅದರಲ್ಲಿ ಸೊ ನಮ್ಮ ಮುಜರಾಯಿ ಇಲಾಖೆಯವರು ಹೇಳ್ಬೋದು, ಅದಕ್ಕೆ ಪ್ರತಿಯೊಂದು ತಿಂಗಳಿಗೆ ಒಂದೊಂದು ಇದು ಕೊಡ್ತಾರೆ ನಮಗೆ. ಲೈಕ್ 28 ಲಕ್ಷ ಆಯಿತು, ಈ ತಿಂಗಳಿಗೆ 30 ಲಕ್ಷ ಆಯಿತು. ಸೊ ಆ ಥರ ಎಲ್ಲ ಇಷ್ಟೆಲ್ಲ ಹಣ ಬಂದಿದ್ದು ಕೂಡ ಅಟ್ಲೀಸ್ಟ್ ಒಂದು 10% ಇಲ್ಲ 15% ಇದಕ್ಕೆ ಏನು ಇನ್ವೆಸ್ಟ್ ಮಾಡಿ ಅಟ್ಲೀಸ್ಟ್ ಒಂದು ಇನ್ವೆಸ್ಟ್ ಮಾಡಿದರೆ ನೋಡಿ ನೀರು ಜನ ಹೆಂಗ್ ಕುಡಿತಿದ್ದಾರೆ. ಈಗ ಟ್ಯಾಪ್ ಕೂಡ ಸರಿ ಇಲ್ಲ ಅಲ್ಲಿ, ಟ್ಯಾಪ್ ಕೂಡ ಸರಿ ಇಲ್ಲ, ಅಲ್ಲೆಲ್ಲ ಹೋಗಿ ಮುರ್ಕೊಂಡ್ಬಿಟ್ಟಿದೆ. ಹೌದೌದು, 2 ಕಡೆ ಪಾಯಿಂಟ್ ಇದೆ, ನೀರಿನ ಪಾಯಿಂಟ್ ಅಷ್ಟೇ. ಮೇಲ್ಗಡೆ ಅದು ಕೂಡ ಎಲ್ಲಿ ಇಲ್ಲ ನೀರಿಂದು. ಮೇಲ್ಗಡೆ 2 ಪಾಯಿಂಟ್ ಇದಾವೆ, ಬಿಟ್ಟರೆ ಬೇರೆ ಎಲ್ಲಿಯೂ ನಮಗೆ ನೀರಿನ ಪಾಯಿಂಟ್ ಇಲ್ಲ. ಸೊ ಆಮೇಲೆ ಎಲ್ಲಿ ನಮಗೆ ಇದು ಕ್ಯಾಮ್ರಾಗಳ ವ್ಯವಸ್ಥೆ ಆಗಬೇಕು. ಆಮೇಲೆ ಇನ್ನೊಂದೇನಂತಂದ್ರೆ ವಾಶ್ರೂಮ್ ಕೂಡ ಇಲ್ಲ, ವಾಶ್ರೂಮ್ ಕೂಡ ಬರೀ ಅಲ್ಲಿ ಹಿಂದೆ ಒಂದು 2 ಬಿಟ್ಟರೆ ಅದು ಕೂಡ ನೀಟಾಗಿ ಮ್ಯಾನೇಜ್ಮೆಂಟ್ ಇಲ್ಲ. ಇನ್ನೊಂದೇನಂತಂದ್ರೆ ನಮಗೆ ಒಳ್ಳೆ ತರಹದ ನಮಗೆ ಕೆಳಗಡೆ ನೀರಿನ ವ್ಯವಸ್ಥೆ ಆಗಬೇಕು. ಪ್ರತಿಯೊಂದು 100 ಸ್ಟೆಪ್ಸ್ಗೆ ನೀರಿನ ವ್ಯವಸ್ಥೆ ಆಗಬೇಕು, ನೀರಿನ ಆರೋ ಪ್ಲಾಂಟ್ಗಳಾಗಬೇಕು. ಯಾಕಂದ್ರೆ ಕೆಳಗಡೆ ನೀರಿಂದು ಪೈಪ್ ಲೈನ್ ಹೋಗಿದೆ, ಬಟ್ ದೇ ಡೋಂಟ್ ಹ್ಯಾವ್ ದ ಪ್ರಾಪರ್ ಫೆಸಿಲಿಟಿ ಟು ಡ್ರಿಂಕ್ ದ ವಾಟರ್. ಸೊ ಅದಕ್ಕೆ ಅದೊಂದು ಆಗ್ರಹಿಸ್ತೀವಿ. ಸೊ ಮತ್ತೆ ಇನ್ನೊಂದೇನಂತಂದ್ರೆ ಅದೇ ಕೆಳಗಡೆನೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿಬಿಡಿ, ಕೆಳಗಡೆ ಯಾವುದೂ ಇಲ್ಲ, ಕೆಳಗಡೆ ಕೌಂಟರ್ ಮಾಡಿ ಅಲ್ಲಿ ಯಾವ ಥರ ನಮಗೆ ಪ್ರತಿಯೊಂದು ಒಂದು ಆಫೀಸ್ಗೆ ಹೋಗೋಕ್ಕೂ ಮುಂಚೆ ಚೆಕಪ್ ಮಾಡಿ ಯಾವ ಥರ ಬಿಡ್ತಾರೆ ಅದೇ ಥರ ಕೆಳಗಡೆನೂ ನಮಗೆ ಒಂದು ಘಟಕ ಸ್ಥಾಪನೆ ಮಾಡಿ ಅಲ್ಲಿ ಬ್ಯಾಗ್ಸ್ಗಳೆಲ್ಲ ಇಡಬೇಕು. ಇಟ್ಟು ಎಲ್ಲ ಬ್ಯಾಗ್ಸ್ಗಳನ್ನ ಕಲೆಕ್ಟ್ ಮಾಡಿ ವಾಪಸ್ ಹಿಡಿಯೋದು ದಾರಿ ಮಾಡಿಕೊಂಡು ಆ ಕಡೆ ಕಲೆಕ್ಟ್ ಮಾಡ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡಬೇಕು. ಸೊ ಅದೊಂದು. ಆಮೇಲೆ ಇನ್ನೊಂದು, ಇವು ರೋಪ್ ವೇ ಎಲ್ಲ ಬೇಡಪ್ಪ ದಯವಿಟ್ಟು. ಏನಕ್ಕಂತಂದರೆ ನಮ್ಮ ಹೆಂಗಿದೆ ಈ ಥರನೇ ಇರೋದಕ್ಕೆ ಅನುವು ಮಾಡಿಕೊಡಿ. ಅಂಜನಾದ್ರಿ ಬೆಟ್ಟ ಡೆವಲಪ್ಮೆಂಟ್ ಸೈಕಲ್ಲಿ ನಮ್ಮ ಪ್ರಕೃತಿ ವಿರುದ್ಧ ಹೋಗೋದು ಅವಶ್ಯಕತೆ ಇಲ್ಲ. ಪ್ರಕೃತಿನೇ ದೊಡ್ಡ ಕಾಣಿಕೆ, ಅದನ್ನು ವಾಪಸ್ ಅದನ್ನು ಬಿಲ್ಟ್ ಮಾಡೋಕ್ಕೆ ನಮಗೆ ಯಾವುದೇ ಸಾಧ್ಯನೇ ಇಲ್ಲ. ಯಾಕಂತಂದರೆ ಪ್ರಕೃತಿ ಇದ್ದಷ್ಟು ವ್ಯಾಲ್ಯೂ ಬೇರೆ ನಾವು ಮ್ಯಾನ್ ಮೇಡಿಗೆ ಇಲ್ಲ. ನಾವು ಮ್ಯಾನ್ ಮೇಡ್ ನೋಡಿ, ಮ್ಯಾನ್ ಮೇಡ್ ಗುಡ್ಡನೇ ಮಾಡಿಬಿಟ್ಟಿದ್ದೀವಿ ಇಲ್ಲಿ. ಈ ಥರ ಇದು ಮನುಷ್ಯ ಮಾಡಿರುವಂಥ ಒಂದು ಇದು ನಿಸರ್ಗ ಕೊಟ್ಟಂಥ ಕೊಡುಗೆ. ಎಷ್ಟು ಪ್ಲಾಸ್ಟಿಕ್ ಇದೆ, ಎಷ್ಟು ಪ್ಲಾಸ್ಟಿಕ್ ಚೀಲಗಳಲ್ಲಿ ಇದು ಪ್ಲಾಸ್ಟಿಕ್ ಬಾಟಲ್ಸ್ಗಳಿದೆ, ಅದರಲ್ಲಿ ಗುಡಗ ಚೀಟಿಗಳಿದ್ದಾವೆ, ಆಮೇಲೆ ಲೈಟರ್ಸ್ಗಳಿದ್ದಾವೆ. ಆಮೇಲೆ ನಮಗೆ ಹೇಳಬಾರ್ದು ಅಂಥವೆಲ್ಲ ವಸ್ತುಗಳು ಇಲ್ಲಿ ಕಂಡಿದ್ದಾವೆ. ಇದು ಧಾರ್ಮಿಕ ಸ್ಥಳವಾಗಿ ಇಲ್ಲಿ ಗುಟ್ಕಾ ಪ್ಯಾಕೆಟ್ಗಳು ಆಮೇಲೆ ಸಿಗರೇಟ್ ಪ್ಯಾಕೆಟ್ಗಳು ಬರುವಂಥ ಅವಶ್ಯಕತೆ ಏನಿದೆ? ಸೊ ಇದು ಬಹಳ ಸೀರಿಯಸ್ ಕಂಡೀಷನ್. ಏನಕ್ಕಂತಂದ್ರೆ ನಾಳೆಗೆ ಇಲ್ಲಿ ಬೇರೆ ಏನಾದರೂ ಆಗ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಕೆಳಗೆಲ್ಲ ಎಷ್ಟೊಂದೆಲ್ಲ ಕೆಳಗಡೆ ಬಿದ್ದಿದ್ದಾವೆ. ಸೊ ಅಧಿಕಾರಿಗಳು ನೋಡ್ಬೇಕು, ದಯವಿಟ್ಟು ಅಧಿಕಾರಿಗಳು ಇರಲಿ. ಇಲ್ಲಿ ನೋಡಿ, ಅಧಿಕಾರಿಗಳು ಎಷ್ಟಂತ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಬಟ್ ಅದು ಇನ್ನೊಂದೇನಂತಂದ್ರೆ ನಾವು ಬರೋದಿಲ್ಲ. ಫಸ್ಟ್ ಭಕ್ತರು ಎಲ್ಲಿಗೆ ಬರ್ತಾರೆ? ಇದು ಧಾರ್ಮಿಕ ಸ್ಥಳ ಅಲ್ವಾ, ಅವರಿಗೆ ಫಸ್ಟ್ ಅರಿವು ಇರಬೇಕು. ನಾವು ಇಲ್ಲೇನು ಬರ್ತೀವಿ, ಏನು ಮಾಡ್ತೀವಿ, ನಾವು ಪೂಜೆ ಮಾಡಕ್ಕೆ ಬರ್ತೀವಿ ಅಂತಂದ್ರೆ ಪೂಜೆ ಮಾಡಕ್ಕೆ ಹೆಂಗೆ ಬರಬೇಕು, ಹೆಂಗೆ ಹೋಗ್ಬೇಕು ಅಷ್ಟು ತಿಳ್ಕೊಂಡ್ರೆ ಸಾಕು. ಇಲ್ಲಿ ಬಂದು ನಿನ್ನೆ ಒಬ್ಬನು ಇದು ಗೋಲ್ಡ್ ಫ್ಲಾಗ್ ಸಿಗರೇಟ್ ಇಟ್ಕೊಂಡ್ಬಿಟ್ಟು ಹೊರಗಡೆ ತೆಗೆದಿದ್ದಾರೆ. ನಮ್ಮ ಕಣ್ಣೆದುರಿಗೆ ನಾವು ನೋಡಿದ್ರೆ ಸರಿ ಅದು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಜನರು ಮನವಿ ಮಾಡ್ಕೊಳ್ಳೋದೇನೆ ಜನರು. ಯಾಕಂತಂದ್ರೆ ನೀವು ಎಲ್ಲಿಂದ ಆದರೂ ಬನ್ನಿ, ಈಗ ಗಂಗಾವತಿಯಿಂದ ಬನ್ನಿ, ಹೊಸಪೇಟೆಯಿಂದ ಎಲ್ಲ ಇಡೀ ಕರ್ನಾಟಕ ಬೇರೆ ಹೊರ ರಾಜ್ಯಗಳಿಂದ ಬರ್ತಾರೆ, ಬೇರೆ ದೇಶಗಳಿಂದ ಬರ್ತಾರೆ. ಸೊ ಎಲ್ಲಿಂದಾದರೂ ಬನ್ನಿ, ದಯವಿಟ್ಟು ಯಾವುದು ನೀವು ಇದು ಮಾಡಿ ಡಿಸಿಪ್ಲಿನ್ ಆಗಿ ಬಂದು ಡಿಸಿಪ್ಲಿನ್ ಆಗಿ ಹೋಗಿ. ಸೊ ಇದು ನಿಮ್ಮ ಮನೆ ಅಂತ ತಿಳ್ಕೊಳ್ಳಿ. ಯಾಕಂತಂದ್ರೆ ಮನೆಗಳಲ್ಲಿ ನಾವು ಈ ಕಡೆ ಎಲ್ಲ ಬಿಸಾಡೋದಿಲ್ಲ. ಸೊ ದಯವಿಟ್ಟು ಇದೊಂದು ಕನ್ಸರ್ನು. ಸೊ ಫ್ರಮ್ ದ ಕಿಷ್ಕಿಂದ ಯುವಚರಣ ಬಳಗ ಗಂಗಾವತಿ. ಥ್ಯಾಂಕ್ ಯು ಸೋ ಮಚ್. ವಿಜಯ ಬಳ್ಳಾರಿ.
ಒಳ್ಳೆ ಕೆಲಸಕ್ಕೆ ಯಾವಾಗಲೂ ಜೊತೆಗಿರ್ರಿ, ಒಳ್ಳೇದೇ ಮಾಡ್ರಿ, ಮಾಡ್ತಾ ಇರ್ರಿ. ನಾವು ಒಂದು ದಿನಾನು ಮಿಸ್ ಮಾಡಿಲ್ಲ. ಬಾಯ್ 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 ಬ್ರೋ ಬಾಯ್ ಬಾಯ್ ಬಾಯ್.